ರಜತಪುರ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ಉಡುಪಿ ಎಂದಾಕ್ಷಣ ನಮಗೆಲ್ಲ ನೆನಪಾಗೋದು ಕಡೆಗೋಲು ಶ್ರೀಕೃಷ್ಣ. ಇದೀಗ ಶ್ರೀಕೃಷ್ಣ ಮಠದಲ್ಲಿ ಶೀರೂರು ಪರ್ಯಾಯ ಮಹೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ಹರಿವಾಯು ಗುರುಗಳ ದಿವ್ಯ ಸನ್ನಿಧಾನವುಳ್ಳ ಕೃಷ್ಣ ಮಠದಲ್ಲಿ ಪರ್ಯಾಯ ವೈಭವ ಮೇಳೈಸಿದೆ. ಹಾಗಾದರೆ ಏನಿದು ಉಡುಪಿ ಪರ್ಯಾಯ? ದ್ವೈಮಾಸಿಕ ಇದ್ದಂಥ ಪರ್ಯಾಯವನ್ನ ದ್ವೈವಾರ್ಷಿಕವನ್ನಾಗಿ ಬದಲಾಯಿಸಿದವರು ಯಾರು? ಹೇಗಿರುತ್ತೆ ಪರ್ಯಾಯದ ತಯಾರಿ? ಇದೆಲ್ಲದರ ಸಮಗ್ರ ಚಿತ್ರಣವನ್ನ ನಿಮ್ಮ ಮುಂದಿಡುವಂತಹ ಸಣ್ಣ ಪ್ರಯತ್ನ ಮಾಡ್ತೇನೆ. ಉಡುಪಿ ಶ್ರೀಕೃಷ್ಣನ ಪೂಜಾ ಕೈಂಕರ್ಯಕ್ಕೆ ಅನುಕೂಲ ಆಗಲಿ ಅಂತ ಭಾವಿ ಬ್ರಹ್ಮ ದ್ವೈತ ತತ್ವಜ್ಞಾನಿ ಅಂತ ಪ್ರಸಿದ್ಧಿ ಪಡೆದ ಶ್ರೀ ಮಧ್ವಾಚಾರ್ಯರು 8 ಬಾಲಯತಿಗಳನ್ನು ನಿಯೋಜನೆ ಮಾಡ್ತಾರೆ. ಅವುಗಳೇ ಅಷ್ಟಮಠಗಳಾಯಿತು. ಯಾವುದಪ್ಪ ಆ ಅಷ್ಟಮಠಗಳು ಅಂತ ಹೇಳಿದರೆ, ಪಲಿಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಪುತ್ತಿಗೆ ಮಠ, ಶೀರೂರು ಮಠ, ಸೋದೆ ಮಠ, ಕಾಣಿಯೂರು ಮಠ, ಪೇಜಾವರ ಮಠ. ಇವುಗಳೇ ಅಷ್ಟಮಠಗಳು, ಉಡುಪಿಯ ಅಷ್ಟಮಠಗಳು. ಉಡುಪಿಯ ಕೃಷ್ಣ ಸನ್ನಿಧಿಯಲ್ಲಿ ಮಧ್ವಾಚಾರ್ಯರಿಂದಲೇ ಪರ್ಯಾಯ ವ್ಯವಸ್ಥೆ ಶುರುವಾಗಿತ್ತು. ಅವರ ಕಾಲದಲ್ಲಿ ದ್ವೈಮಾಸಿಕ ಅಂತ ಹೇಳಿದರೆ 2 ತಿಂಗಳಿಗೊಮ್ಮೆ ಕೃಷ್ಣನ ಸೇವೆಗೆ ಯತಿಗಳು ಬದಲಾವಣೆ ಆಗ್ತಿದ್ರು. ಈ ವ್ಯವಸ್ಥೆಯನ್ನು ದ್ವೈವಾರ್ಷಿಕವನ್ನಾಗಿ ಅಂತ ಹೇಳಿದರೆ 2 ವರ್ಷಗಳಿಗೊಮ್ಮೆ ಪರ್ಯಾಯ ಪದ್ಧತಿಯನ್ನು ಜಾರಿಗೆ ತಂದ ಹಿರಿಮೆ ಭಾವಿ ಸಮೀರ ಶ್ರೀ ವಾದಿರಾಜ ತೀರ್ಥರಿಗೆ ಸಲ್ಲುವಂಥದ್ದು. ಭಾವಿ ಸಮೀರ ಶ್ರೀ ವಾದಿರಾಜ ತೀರ್ಥರಿಗೆ ಸಲ್ಲುವಂಥದ್ದು. ಹಾಗಾದರೆ ಏನಿದು ಪರ್ಯಾಯ? ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಬದಲಿ ಅಥವಾ ಒಂದರ ನಂತರ ಒಂದರ ಬರುವಂಥ ವ್ಯವಸ್ಥೆ ಅಂತ. ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ, ಉಡುಪಿ ಕೃಷ್ಣ ಮಠದಲ್ಲಿರುವ ಪೂಜಾ ಹಸ್ತಾಂತರದ ಆಚರಣೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಅಷ್ಟಮಠದ ಶ್ರೀಗಳು ತಮ್ಮ ಪಾಳಿ ಬಂದಾಗ 2 ವರ್ಷಕ್ಕೊಮ್ಮೆ ಕೃಷ್ಣನ ಪೂಜೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಈ ಬಾರಿ ಸರ್ವಜ್ಞ ಪೀಠವನ್ನು ಅಲಂಕರಿಸ್ತಾ ಇರೋರು ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು. ಪ್ರಪ್ರಥಮ ಬಾರಿಗೆ ಇವರು ಸರ್ವಜ್ಞ ಪೀಠವನ್ನು ಏರ್ತಿದ್ದಾರೆ. ಸರ್ವಜ್ಞ ಪೀಠಕ್ಕೆ ಏರುವ ಮೊದಲು ಸ್ವಾಮೀಜಿಗಳು ಕಾಪು ಬಳಿಯ ದಂಡತೀರ್ಥ ಎಂಬ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಪವಿತ್ರ ಕೊಳದಲ್ಲಿ ಸ್ನಾನ ಮಾಡಿ ಮಧ್ವ ಸಂಪ್ರದಾಯದಂತೆ ಪೂಜೆಯನ್ನು ಮಾಡ್ತಾರೆ. ಇದಕ್ಕೆ ದಂಡತೀರ್ಥ ಅಂತ ಯಾಕೆ ಹೆಸರು ಬಂತು? ಶ್ರೀ ಮಧ್ವಾಚಾರ್ಯರು ತಮ್ಮ ಬಾಲ್ಯದಲ್ಲಿ ದಂಡತೀರ್ಥದಲ್ಲಿ ಅಧ್ಯಯನವನ್ನು ಮಾಡ್ತಿದ್ರು. ತಮ್ಮ ಶಿಕ್ಷಕರಿಗೆ, ಆ ಶಿಕ್ಷಕರ ತೋಟಗಳಿಗೆ ನೀರಾವರಿ ಮಾಡಲು ದಂಡದಿಂದಲೇ ಕಾಲುವೆಯನ್ನು ಮಾಡ್ತಾರೆ. ಅದಕ್ಕಾಗಿ ಆ ಕೊಳವನ್ನು ದಂಡತೀರ್ಥ ಅಂತ ಕರೆಯೋದು. ಶ್ರೀಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸುವ ಪೀಠಾರೋಹಣ ಸ್ವಾಮೀಜಿಗಳಿದ್ದಾರಲ್ವಾ, ಅವರು ಬೆಳಗಿನ ಜಾವ 3 ಗಂಟೆಗೆ ಉಡುಪಿ ನಗರವನ್ನು ಪ್ರವೇಶ ಮಾಡ್ತಾರೆ. ಉಡುಪಿ ನಗರದ ಜೋಡ್ಕಟ್ಟೆಯಿಂದ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಅಲ್ಲಿ ಪೀಠಾರೋಹಣ ಸ್ವಾಮೀಜಿ ಮತ್ತು ಇತರ ಸ್ವಾಮೀಜಿಯವರನ್ನು ಸಾಂಸ್ಕೃತಿಕ ಪ್ರದರ್ಶನ, ನಾಟಕಗಳೊಂದಿಗೆ ಪಲ್ಲಕ್ಕಿಯಲ್ಲಿ ವೈಭವದಿಂದ ಕರ್ಕೊಂಡು ಬರ್ತಾರೆ. ಆ ವೈಭವವನ್ನು ನಾವು ಪದಪುಂಜಗಳಿಂದ ವರ್ಣಿಸಲು ಸಾಧ್ಯ ಆಗೋದಿಲ್ಲ. ಅದನ್ನು ಅನುಭವಿಸಿದವರು ಮಾತ್ರ ಹೇಳಲು ಸಾಧ್ಯ. ಸ್ವಾಮೀಜಿಗಳು ಕೃಷ್ಣ ಮಠವನ್ನು ಪ್ರವೇಶಿಸಿದ ನಂತರ ಅಧಿಕಾರವನ್ನು ಔಪಚಾರಿಕವಾಗಿ ಹಸ್ತಾಂತರ ಮಾಡ್ತಾರೆ. ಈ ಸಮಾರಂಭ ಕೃಷ್ಣ ಮಠದಲ್ಲಿರುವ ಸರ್ವಜ್ಞ ಪೀಠದಲ್ಲಿ ನಡೆಯುತ್ತೆ. ಈ ಸಮಾರಂಭದಲ್ಲಿ ಅವರೋಹಣ ಸ್ವಾಮೀಜಿಗಳಿದ್ದಾರಲ್ವಾ, ಅವರು ಅಕ್ಷಯ ಪಾತ್ರೆ ಮತ್ತು ದೇಗುಲದ ಕಿಲಿ ಕೈಗಳನ್ನು ಪೀಠಾರೋಹಣ ಸರ್ವಜ್ಞ ಪೀಠವನ್ನು ಏರುವ ಸ್ವಾಮೀಜಿಗೆ ಹಸ್ತಾಂತರವನ್ನು ಮಾಡ್ತಾರೆ. ನಂತರ ರಾಜಾಂಗಣದಲ್ಲಿ ಔಪಚಾರಿಕವಾದ ದರ್ಬಾರ್ ನಡೆಯುತ್ತೆ. 700 ವರ್ಷಗಳ ಹಿಂದಿನಂತೆ ಈಗಲೂ ಕೂಡ ಇದೇ ಪದ್ಧತಿಯನ್ನು ಅನುಸರಿಸಲಾಗ್ತಾ ಇದೆ. ಸರ್ವಜ್ಞ ಪೀಠದ ಸಿಂಹಾರೋಹಣಕ್ಕೂ ಮುನ್ನ ಪರ್ಯಾಯಕ್ಕೆ 1 ವರ್ಷದ ಮೊದಲು ಪೀಠಾರೋಹಣ ಮಾಡ್ತಾರಲ್ವ ಆ ಶ್ರೀಗಳು ಧಾರ್ಮಿಕ ಕ್ರಿಯೆಗಳನ್ನು ಪ್ರಾರಂಭ ಮಾಡ್ತಾರೆ. ಅವುಗಳಲ್ಲಿ ಮುಖ್ಯವಾದವು ಅಂತ ಹೇಳಿದರೆ ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತ, ಭತ್ತದ ಮುಹೂರ್ತ. ಅಲ್ಲದೆ ಪರ್ಯಾಯ ಶ್ರೀಗಳು ದೇಶಾದ್ಯಂತ ಸಂಚರಿಸಿ ತೀರ್ಥಯಾತ್ರೆಯನ್ನು ಮಾಡ್ತಾರೆ. ಇದನ್ನು ಪರ್ಯಾಯ ಪೂರ್ವ ಸಂಚಾರ ಅಂತ ಕರೆಯುತ್ತೆ. ಶ್ರೀಗಳವರು ಕನ್ಯಾಕುಮಾರಿಯಿಂದ ಬದರಿಕಾಶ್ರಮದವರೆಗಿನ ಎಲ್ಲ ತೀರ್ಥಯಾತ್ರೆ ಕೇಂದ್ರಗಳಿಗೆ ಭೇಟಿ ನೀಡ್ತಾರೆ.
ಆ ಸ್ಥಳದಲ್ಲಿನ ದೇವತೆಗಳಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಕನ್ಯಾಕುಮಾರಿ, ರಾಮೇಶ್ವರ, ತಿರುಪತಿ, ಮಥುರಾ, ಬೃಂದಾವನ, ದ್ವಾರಕಾ, ಗಯಾ, ಕಾಶಿ, ಪ್ರಯಾಗ, ಋಷಿಕೇಶ, ಹರಿದ್ವಾರ, ಬದರಿ ಇವೆಲ್ಲ ಸ್ಥಳಗಳಿಗೂ ಕೂಡ ಭೇಟಿ ನೀಡ್ತಾರೆ. ದಕ್ಷಿಣ ಮತ್ತು ಉತ್ತರ ಭಾರತದ ಪ್ರವಾಸವನ್ನು ಮುಗಿಸಿದ ಬಳಿಕ ಅವರು ಮತ್ತೆ ತಮ್ಮ ಜಿಲ್ಲೆಗೆ ಬರ್ತಾರೆ. ತಮ್ಮ ಜಿಲ್ಲಾ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡಿ ಕೊನೆ ಒಂದು ಶುಭ ಗಳಿಗೆಯಲ್ಲಿ ಉಡುಪಿ ಪಟ್ಟಣವನ್ನು ಪ್ರವೇಶಿಸ್ತಾರೆ. ಅದಕ್ಕೆ ಹೇಳೋದು ಪುರಪ್ರವೇಶ ಅಂತ. ಏನಿದು ಹೊಸ ಶಬ್ದ ಪುರಪ್ರವೇಶ? ಪರ್ಯಾಯ ಹಬ್ಬಕ್ಕೆ ಸುಮಾರು 10-15 ದಿನಗಳ ಮೊದಲು ಸ್ವಾಮೀಜಿಗಳು ತಮ್ಮ ತೀರ್ಥಯಾತ್ರೆಯನ್ನೆಲ್ಲ ಮುಗಿಸ್ಕೊಂಡು ವಿದ್ಯುಕ್ತವಾಗಿ ಉಡುಪಿ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ಇದನ್ನೇ ಪುರಪ್ರವೇಶ ಅಂತ ಹೇಳೋದು. ಈ ವೇಳೆ ಇಡೀ ಉಡುಪಿ ಪಟ್ಟಣ ಶ್ರೀಗಳನ್ನು ವೈಭವದಿಂದ ಸ್ವಾಗತಿಸುತ್ತೆ. ಪರ್ಯಾಯದ ವೇಳೆ ಎಲ್ಲರ ಗಮನ ಸೆಳೆಯುವುದು ಅಂತ ಹೇಳಿದರೆ ಹೊರೆ ಕಾಣಿಕೆ. ಪರ್ಯಾಯಕ್ಕೆ 1-2 ದಿನಗಳ ಮೊದಲು ಭಕ್ತರು ಅಕ್ಕಿ, ಬೆಲ್ಲ, ಬೇಳೆಕಾಳು, ತರಕಾರಿ, ತೆಂಗಿನಕಾಯಿ ಎಲ್ಲ ವಸ್ತುಗಳನ್ನು ಸೇವೆ ರೂಪದಲ್ಲಿ ನೀಡ್ತಾರೆ. ಸ್ವಾಮೀಜಿಗಳು ಈ ಕೊಡುಗೆಯನ್ನು ಸ್ವೀಕರಿಸಿ ಭಕ್ತರನ್ನು ಆಶೀರ್ವದಿಸ್ತಾರೆ. ಇದು ಮೊದಲಿಂದಂದೂ ಬಂದಂಥ ಒಂದು ಸಂಪ್ರದಾಯ. ರಜತಪುರ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದ ಉಡುಪಿ ಎಂದಾಕ್ಷಣ ನಮಗೆಲ್ಲ ನೆನಪಾಗೋದು ಕಡೆಗೋಲು ಶ್ರೀಕೃಷ್ಣ. ಇದೀಗ ಶ್ರೀಕೃಷ್ಣ ಮಠದಲ್ಲಿ ಶೀರೂರು ಪರ್ಯಾಯ ಮಹೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ಹರಿವಾಯುಗುರುಗಳ ದಿವ್ಯ ಸನ್ನಿಧಾನವುಳ್ಳ ಕೃಷ್ಣ ಮಠದಲ್ಲಿ ಪರ್ಯಾಯ ವೈಭವ ಮೇಳೈಸಿದೆ. ಹಾಗಾದರೆ ಏನಿದು ಉಡುಪಿ ಪರ್ಯಾಯ? ದ್ವೈಮಾಸಿಕ ಇದ್ದಂಥ ಪರ್ಯಾಯವನ್ನು ದ್ವೈವಾರ್ಷಿಕವನ್ನಾಗಿ ಬದಲಾಯಿಸಿದವರು ಯಾರು? ಹೇಗಿರುತ್ತೆ ಪರ್ಯಾಯದ ತಯಾರಿ? ಇದೆಲ್ಲದರ ಸಮಗ್ರ ಚಿತ್ರಣವನ್ನು ನಿಮ್ಮ ಮುಂದಿಡುವಂತಹ ಸಣ್ಣ ಪ್ರಯತ್ನ ಮಾಡ್ತೇನೆ. ಉಡುಪಿ ಶ್ರೀಕೃಷ್ಣನ ಪೂಜಾ ಕೈಂಕರ್ಯಕ್ಕೆ ಅನುಕೂಲ ಆಗಲಿ ಅಂತ ಭಾವಿ ಬ್ರಹ್ಮ ದ್ವೈತ ತತ್ವಜ್ಞಾನಿ ಅಂತ ಪ್ರಸಿದ್ಧಿ ಪಡೆದ ಶ್ರೀ ಮಧ್ವಾಚಾರ್ಯರು 8 ಬಾಲಯತಿಗಳನ್ನು ನಿಯೋಜನೆ ಮಾಡ್ತಾರೆ. ಅವುಗಳೇ ಅಷ್ಟಮಠಗಳಾಯಿತು. ಯಾವುದಪ್ಪ ಆ ಅಷ್ಟಮಠಗಳು ಅಂತ ಹೇಳಿದರೆ ಪಲಿಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ, ಪುತ್ತಿಗೆ ಮಠ, ಶೀರೂರು ಮಠ, ಸೋದೆ ಮಠ, ಕಾಣಿಯೂರು ಮಠ, ಪೇಜಾವರ ಮಠ ಇವುಗಳೇ ಅಷ್ಟಮಠಗಳು, ಉಡುಪಿಯ ಅಷ್ಟಮಠಗಳು. ಉಡುಪಿಯ ಕೃಷ್ಣ ಸನ್ನಿಧಿಯಲ್ಲಿ ಮಧ್ವಾಚಾರ್ಯರಿಂದಲೇ ಪರ್ಯಾಯ ವ್ಯವಸ್ಥೆ ಶುರುವಾಗಿತ್ತು. ಅವರ ಕಾಲದಲ್ಲಿ ದ್ವೈಮಾಸಿಕ ಅಂತ ಹೇಳಿದರೆ 2 ತಿಂಗಳಿಗೊಮ್ಮೆ ಕೃಷ್ಣನ ಸೇವೆಗೆ ಯತಿಗಳು ಬದಲಾವಣೆ ಆಗ್ತಿದ್ರು. ಈ ವ್ಯವಸ್ಥೆಯನ್ನು ದ್ವೈವಾರ್ಷಿಕವನ್ನಾಗಿ ಅಂತ ಹೇಳಿದರೆ 2 ವರ್ಷಗಳಿಗೊಮ್ಮೆ ಪರ್ಯಾಯ ಪದ್ಧತಿಯನ್ನು ಜಾರಿಗೆ ತಂದ ಹಿರಿಮೆ ಭಾವಿ ಸಮೀರ ಶ್ರೀ ವಾದಿರಾಜ ತೀರ್ಥರಿಗೆ ಸಲ್ಲುವಂಥದ್ದು. ಭಾವಿ ಸಮೀರ ಶ್ರೀ ವಾದಿರಾಜ ತೀರ್ಥರಿಗೆ ಸಲ್ಲುವಂಥದ್ದು. ಹಾಗಾದರೆ ಏನಿದು ಪರ್ಯಾಯ? ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ ಬದಲಿ ಅಥವಾ ಒಂದರ ನಂತರ ಒಂದರ ಬರುವಂಥ ವ್ಯವಸ್ಥೆ ಅಂತ. ಇನ್ನೂ ಸರಳವಾಗಿ ಹೇಳಬೇಕು ಅಂತ ಹೇಳಿದರೆ ಉಡುಪಿ ಕೃಷ್ಣ ಮಠದಲ್ಲಿರುವ ಪೂಜಾ ಹಸ್ತಾಂತರದ ಆಚರಣೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಅಷ್ಟಮಠದ ಶ್ರೀಗಳು ತಮ್ಮ ಪಾಳಿ ಬಂದಾಗ 2 ವರ್ಷಕ್ಕೊಮ್ಮೆ ಕೃಷ್ಣನ ಪೂಜೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ತಾರೆ. ಈ ಬಾರಿ ಸರ್ವಜ್ಞ ಪೀಠವನ್ನು ಅಲಂಕರಿಸ್ತಾ ಇರೋರು ಶೀರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು. ಪ್ರಪ್ರಥಮ ಬಾರಿಗೆ ಇವರು ಸರ್ವಜ್ಞ ಪೀಠವನ್ನು ಏರ್ತಿದ್ದಾರೆ. ಸರ್ವಜ್ಞ ಪೀಠಕ್ಕೆ ಏರುವ ಮೊದಲು ಸ್ವಾಮೀಜಿಗಳು ಕಾಪು ಬಳಿಯ ದಂಡತೀರ್ಥ ಎಂಬ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ಪವಿತ್ರ ಕೊಳದಲ್ಲಿ ಸ್ನಾನ ಮಾಡಿ ಮಧ್ವ ಸಂಪ್ರದಾಯದಂತೆ ಪೂಜೆಯನ್ನು ಮಾಡ್ತಾರೆ. ಇದಕ್ಕೆ ದಂಡತೀರ್ಥ ಅಂತ ಯಾಕೆ ಹೆಸರು ಬಂತು? ಶ್ರೀ ಮಧ್ವಾಚಾರ್ಯರು ತಮ್ಮ ಬಾಲ್ಯದಲ್ಲಿ ದಂಡತೀರ್ಥದಲ್ಲಿ ಅಧ್ಯಯನವನ್ನು ಮಾಡ್ತಿದ್ರು. ತಮ್ಮ ಶಿಕ್ಷಕರಿಗೆ ಆ ಶಿಕ್ಷಕರ ತೋಟಗಳಿಗೆ ನೀರಾವರಿ ಮಾಡಲು ದಂಡದಿಂದಲೇ ಕಾಲುವೆಯನ್ನು ಮಾಡ್ತಾರೆ. ಅದಕ್ಕಾಗಿ ಆ ಕೊಳವನ್ನು ದಂಡತೀರ್ಥ ಅಂತ ಕರೆಯೋದು. ಶ್ರೀಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸುವ ಪೀಠಾರೋಹಣ ಸ್ವಾಮೀಜಿಗಳಿದ್ದಾರಲ್ವಾ, ಅವರು ಬೆಳಗಿನ ಜಾವ 3 ಗಂಟೆಗೆ ಉಡುಪಿ ನಗರವನ್ನು ಪ್ರವೇಶ ಮಾಡ್ತಾರೆ. ಉಡುಪಿ ನಗರದ ಜೋಡ್ಕಟ್ಟೆಯಿಂದ ಮೆರವಣಿಗೆ ಕೂಡ ಮಾಡಲಾಗುತ್ತೆ. ಅಲ್ಲಿ ಪೀಠಾರೋಹಣ ಸ್ವಾಮೀಜಿ ಮತ್ತು ಇತರ ಸ್ವಾಮೀಜಿಯವರನ್ನು ಸಾಂಸ್ಕೃತಿಕ ಪ್ರದರ್ಶನ, ನಾಟಕಗಳೊಂದಿಗೆ ಪಲ್ಲಕ್ಕಿಯಲ್ಲಿ ವೈಭವದಿಂದ ಕರ್ಕೊಂಡು ಬರ್ತಾರೆ.
ಆ ವೈಭವವನ್ನು ನಾವು ಪದಪುಂಜಗಳಿಂದ ವರ್ಣಿಸಲು ಸಾಧ್ಯ ಆಗೋದಿಲ್ಲ. ಅದನ್ನು ಅನುಭವಿಸಿದವರು ಮಾತ್ರ ಹೇಳಲು ಸಾಧ್ಯ. ಸ್ವಾಮೀಜಿಗಳು ಕೃಷ್ಣ ಮಠವನ್ನು ಪ್ರವೇಶಿಸಿದ ನಂತರ ಅಧಿಕಾರವನ್ನು ಔಪಚಾರಿಕವಾಗಿ ಹಸ್ತಾಂತರ ಮಾಡ್ತಾರೆ. ಈ ಸಮಾರಂಭ ಕೃಷ್ಣ ಮಠದಲ್ಲಿರುವ ಸರ್ವಜ್ಞ ಪೀಠದಲ್ಲಿ ನಡೆಯುತ್ತೆ. ಈ ಸಮಾರಂಭದಲ್ಲಿ ಅವರೋಹಣ ಸ್ವಾಮೀಜಿಗಳಿದ್ದಾರಲ್ವಾ, ಅವರು ಅಕ್ಷಯ ಪಾತ್ರೆ ಮತ್ತು ದೇಗುಲದ ಕೀಲಿಕೈಗಳನ್ನು ಪೀಠಾರೋಹಣ ಸರ್ವಜ್ಞ ಪೀಠವನ್ನು ಏರುವ ಸ್ವಾಮೀಜಿಗೆ ಹಸ್ತಾಂತರವನ್ನು ಮಾಡ್ತಾರೆ. ನಂತರ ರಾಜಾಂಗಣದಲ್ಲಿ ಔಪಚಾರಿಕವಾದ ದರ್ಬಾರ್ ನಡೆಯುತ್ತೆ. 700 ವರ್ಷಗಳ ಹಿಂದಿನಂತೆ ಈಗಲೂ ಕೂಡ ಇದೇ ಪದ್ಧತಿಯನ್ನು ಅನುಸರಿಸಲಾಗ್ತಾ ಇದೆ. ಸರ್ವಜ್ಞ ಪೀಠದ ಸಿಂಹಾರೋಹಣಕ್ಕೂ ಮುನ್ನ ಪರ್ಯಾಯಕ್ಕೆ 1 ವರ್ಷದ ಮೊದಲು ಪೀಠಾರೋಹಣ ಮಾಡ್ತಾರಲ್ವ ಆ ಶ್ರೀಗಳು ಧಾರ್ಮಿಕ ಕ್ರಿಯೆಗಳನ್ನು ಪ್ರಾರಂಭ ಮಾಡ್ತಾರೆ. ಅವುಗಳಲ್ಲಿ ಮುಖ್ಯವಾದವು ಅಂತ ಹೇಳಿದರೆ ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ಕಟ್ಟಿಗೆ ಮುಹೂರ್ತ, ಭತ್ತದ ಮುಹೂರ್ತ. ಅಲ್ಲದೆ ಪರ್ಯಾಯ ಶ್ರೀಗಳು ದೇಶಾದ್ಯಂತ ಸಂಚರಿಸಿ ತೀರ್ಥಯಾತ್ರೆಯನ್ನು ಮಾಡ್ತಾರೆ. ಇದನ್ನು ಪರ್ಯಾಯ ಪೂರ್ವ ಸಂಚಾರ ಅಂತ ಕರೆಯುತ್ತೆ. ಶ್ರೀಗಳವರು ಕನ್ಯಾಕುಮಾರಿಯಿಂದ ಬದರಿಕಾಶ್ರಮದವರೆಗಿನ ಎಲ್ಲ ತೀರ್ಥಯಾತ್ರೆ ಕೇಂದ್ರಗಳಿಗೆ ಭೇಟಿ ನೀಡ್ತಾರೆ. ಆ ಸ್ಥಳದಲ್ಲಿನ ದೇವತೆಗಳಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಕನ್ಯಾಕುಮಾರಿ, ರಾಮೇಶ್ವರ, ತಿರುಪತಿ, ಮಥುರಾ, ಬೃಂದಾವನ, ದ್ವಾರಕಾ, ಗಯಾ, ಕಾಶಿ, ಪ್ರಯಾಗ, ಋಷಿಕೇಶ, ಹರಿದ್ವಾರ, ಬದರಿ ಇವೆಲ್ಲ ಸ್ಥಳಗಳಿಗೂ ಕೂಡ ಭೇಟಿ ನೀಡ್ತಾರೆ. ದಕ್ಷಿಣ ಮತ್ತು ಉತ್ತರ ಭಾರತದ ಪ್ರವಾಸವನ್ನು ಮುಗಿಸಿದ ಬಳಿಕ ಅವರು ಮತ್ತೆ ತಮ್ಮ ಜಿಲ್ಲೆಗೆ ಬರ್ತಾರೆ. ತಮ್ಮ ಜಿಲ್ಲಾ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡಿ ಕೊನೆ ಒಂದು ಶುಭ ಗಳಿಗೆಯಲ್ಲಿ ಉಡುಪಿ ಪಟ್ಟಣವನ್ನು ಪ್ರವೇಶಿಸ್ತಾರೆ. ಅದಕ್ಕೆ ಹೇಳೋದು ಪುರಪ್ರವೇಶ ಅಂತ. ಏನಿದು ಹೊಸ ಶಬ್ದ ಪುರಪ್ರವೇಶ? ಪರ್ಯಾಯ ಹಬ್ಬಕ್ಕೆ ಸುಮಾರು 10-15 ದಿನಗಳ ಮೊದಲು ಸ್ವಾಮೀಜಿಗಳು ತಮ್ಮ ತೀರ್ಥಯಾತ್ರೆಯನ್ನೆಲ್ಲ ಮುಗಿಸ್ಕೊಂಡು ವಿದ್ಯುಕ್ತವಾಗಿ ಉಡುಪಿ ಪಟ್ಟಣವನ್ನು ಪ್ರವೇಶ ಮಾಡ್ತಾರೆ. ಇದನ್ನೇ ಪುರಪ್ರವೇಶ ಅಂತ ಹೇಳೋದು. ಈ ವೇಳೆ ಇಡೀ ಉಡುಪಿ ಪಟ್ಟಣ ಶ್ರೀಗಳನ್ನು ವೈಭವದಿಂದ ಸ್ವಾಗತಿಸುತ್ತೆ. ಪರ್ಯಾಯದ ವೇಳೆ ಎಲ್ಲರ ಗಮನ ಸೆಳೆಯುವುದು ಅಂತ ಹೇಳಿದರೆ ಹೊರೆ ಕಾಣಿಕೆ. ಪರ್ಯಾಯಕ್ಕೆ 1-2 ದಿನಗಳ ಮೊದಲು ಭಕ್ತರು ಅಕ್ಕಿ, ಬೆಲ್ಲ, ಬೇಳೆಕಾಳು, ತರಕಾರಿ, ತೆಂಗಿನಕಾಯಿ ಎಲ್ಲ ವಸ್ತುಗಳನ್ನು ಸೇವೆ ರೂಪದಲ್ಲಿ ನೀಡ್ತಾರೆ. ಸ್ವಾಮೀಜಿಗಳು ಈ ಕೊಡುಗೆಯನ್ನು ಸ್ವೀಕರಿಸಿ ಭಕ್ತರನ್ನು ಆಶೀರ್ವದಿಸ್ತಾರೆ. ಇದು ಮೊದಲಿಂದಲೂ ಬಂದಂಥ ಒಂದು ಸಂಪ್ರದಾಯ.